ಸಂಕೋಚಗೊಳ್ಳುತ್ತಿದ್ದವಳ ನಡೆಗೆ ಬೆಳಗುತ್ತಿದ್ದ ಲೈಟ್ಗಳ ಆರಿಸಿದ್ದ ಕ್ಷಣಗಳು ಕಳೆಯುತ್ತಲೇ ಸಂಕೋಚ ಅಂಜಿಕೆಯ ತೆರೆಗಳು ಸರಿದಿತ್ತು. ತನ್ನ ಮನದಲ್ಲಿ ಒಲವಿನ ಆಚೆಗೂ ಮತ್ತಷ್ಟು ಕೋರಿಕೆಗಳು ಒಂದಾದ ಜೀವಗಳು ದಾಂಪತ್ಯದ ಸೊಬಗಿಗೆ ಅಚ್ಚರಿಪಟ್ಟಿದ್ದರು. ಗೌತಮ್ ಮಬ್ಬು ಬೆಳಕಿನಲ್ಲಿ ಅವಳತ್ತ ನೋಡಿದ. ಇಬ್ಬನಿಯಲ್ಲಿ ತೊಯ್ದ ಹೂವಿನಂತೆ ಕಂಡಿದ್ದಳು. ನೋಟಕ್ಕೆ ನಾಚಿ ಅವಳ ಕೊರಳಲ್ಲಿ ಮುಖ ಹುದುಗಿಸಿದವಳು. ಅವನ ಪಿಸುನುಡಿಗೆ ಧೈರ್ಯ ಮಾಡಿ ಉತ್ತರಿಸಿ ನೀವು ಕೇಳಿದ್ದಳು. ಅವಳ ಕೇಳಿಕೆಗೆ ಹೌದು ನೀನು ಮಾತ್ರ, ನೀನೊಬ್ಬಳೇ ಕಿವಿಯ ಬಳಿ ಪಿಸುಗುಟ್ಟಿದ. ಮತ್ತಷ್ಟು ಬಳಸಿದವಳು. ಯಾಕಿಷ್ಟು ಕೇಳಿದಳು. ಅರ್ಥ ಮಾಡಿಸಿದವಳು ನೀನೇ. ನಿಂಗೆ ತಿಳಿಯಲಿಲ್ಲ ಅಂದರೆ ಕೇಳಿದ್ದ ಮುಂಗುರುಳ ಸರಿಸುತ್ತ. ಅವನ ಮಾತಿಗೆ ಅವಳ ನಾಚಿಕೆ ಹೆಚ್ಚಾಗಿ ಅವನನ್ನು ಮತ್ತಷ್ಟು ಬಳಸಿದ್ದಳು. ಇಬ್ಬರಿಂದಲೂ ನಿದ್ರೆ ದೂರವೇ ಉಳಿದಿತ್ತು. ಬದುಕು ಅಚ್ಚರಿ ಸಂತೋಷ ಕುತೂಹಲಗಳ ಅಗಾರ ಎನಿಸಿತು. ಜೀವನದ ಬಗ್ಗೆ ಎಷ್ಟೇ ಕನಸುಗಳ ಚರ್ಚಿಸಿದರೂ ಕಡಿಮೆ ಎನಿಸುತ್ತಿತ್ತು. ಒಬ್ಬರ ಬಗ್ಗೆ ಇದ್ದ ಒಬ್ಬರ ಒಲವನ್ನು ಸ್ಪರ್ಶ ಪಿಸು ನುಡಿಗಳಲ್ಲಿ ತಿಳಿಸಲು ಮುಂದಾಗಿದ್ದರು. ಬೆಳಿಗ್ಗೆ ಮೊದಲಿಗೆ ಎಚ್ಚರಗೊಂಡ ಚಂದನ ರೂಮಿನ ತುಂಬ ಹರಡಿದ್ದ ತುಂಬು ಬೆಳಕನ್ನು ನೋಡಿ ಹಾಗಿದ್ರೆ ತುಂಬ ಸಮಯ ಮಲಗಿಬಿಟ್ಟೆ ಎನಿಸ್ತದೆ ಎಂದುಕೊಳ್ಳುತ್ತಲೇ ಗೌತಮ್ ಕಡೆಗೆ ನೋಡಿದವಳು. ನನ್ನವನು ಎನ್ನುವ ಅಭಿಮಾನ ಮೂಡಿ ಮಲಗಿದ್ದಾಗಲೇ ಅನಿಸುತ್ತೆ ಇವರ ಮುಖದಲ್ಲಿ ಇಷ್ಟು ಪ್ರಶಾಂತತೆ ಇರುವುದು. ಆದರೂ ಆಗಲೂ ಗಂಭೀರವಾಗಿ ಕಾಣುತ್ತಿದ್ದರು. ಹಿಂದೆ ಹೀಗೆ ಕಾಣುತ್ತಿರುವುದು. ಮೆಲ್ಲಗೆ ಹೇಳಿಕೊಂಡವಳಿಗೆ ಕಳೆದ ಕ್ಷಣಗಳ ನೆನಪಾಗಿತ್ತು. ಹಣೆಗೆ ಮುತ್ತು ಕೊಟ್ಟವಳು. ನಿಮ್ಮಿಂದ ಒಂದು ಕ್ಷಣ ಕೂಡ ದೂರ ಇರಲು ಆಗದಂಥ ಪರಿಸ್ಥಿತಿ ತಲುಪಿದ್ದೇನೆ ಎನ್ನಿಸ್ತಿದೆ. ನೀವಿಲ್ಲದ ಕ್ಷಣದ ಕಲ್ಪನೆ ಕೂಡ ನನ್ನಿಂದ ಸಾಧ್ಯವಿಲ್ಲ. ನೀವೆಲ್ಲರಿಗಿಂತ ಮಿಗಿಲು ಅನ್ನಿಸ್ತಿದೆ ನನಗಿಂತ ಕೂಡ. ನಿಮ್ಮನ್ನು ಎಷ್ಟು ಒಲವಿನಿಂದ ನೋಡಿಕೊಂಡರೂ ಕಡಿಮೆ ಎನಿಸ್ತದೆ ಹೇಳುತ್ತಾ ಅವನನ್ನೇ ನೋಡಿದವಳು. ಮತ್ತೊಮ್ಮೆ ಹಣೆಗೆ ಮುತ್ತು ಕೊಟ್ಟು ನಿಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ನೋಡಿಕೊಳ್ಬೇಕು ಅನಿಸುತ್ತೆ. ನನಗೆ ಗೊತ್ತು, ನಾನು ಕೆಲವು ವಿಷಯದಲ್ಲಿ ನೀವು ಹೇಳುವ ಹಾಗೆ ನಾಲಾಯಕ್ಕಿರ್ಬೋದು. ಆದರೂ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವಷ್ಟು ಬುದ್ಧಿವಂತಿಕೆ ಇದೆ. ನಿಮಗೆ ನನ್ನಿಂದ ಯಾವತ್ತೂ ನೋವು ಬೇಸರ ಆಗದೇ ಇರುವ ಹಾಗೆ ನೋಡಿಕೊಂಡ್ರೆ ಸಾಕಲ್ವಾ? ನನ್ನ ನಂಬಿಕೆ ಆತ್ಮವಿಶ್ವಾಸ ಧೈರ್ಯ ಎಲ್ಲ ನೀವೇ. ಒಬ್ಬರು ಮತ್ತೊಬ್ಬರನ್ನು ಇಷ್ಟೊಂದು ಆರಾಧಿಸಲು ಸಾಧ್ಯವಾ? ನನ್ನಿಂದ ಬೇಸರವಾದರೆ ತಪ್ಪಾದರೆ ಕ್ಷಮಿಸಿ. ಜೊತೆಯಲ್ಲೇ ಇದ್ದು ನಿಮ್ಮ ಜೊತೆಗೆ ನಡೆಸಿ ದೂರ ಮಾತ್ರ ಹೋಗಬೇಡಿ ಹೇಳಿ ತನ್ನ ಬಟ್ಟೆ ಸರಿಪಡಿಸಿಕೊಂಡು ಹೋಗೋಣ. ಅವರೆಲ್ಲರೂ ಇನ್ನೇನು ಬರ್ಬೋದು ಅಥವಾ ಬಂದು ಕಾಯ್ತಿರ್ಬೋದು. ಬಾಗಿಲು ತೆಗೆಯಬೇಕು ಎಂದುಕೊಂಡು ಮತ್ತೊಮ್ಮೆ ಅವನ ಕಡೆ ನೋಡಿದವಳು. ಒಲವು ಮತ್ತಷ್ಟು ಹೆಚ್ಚಾದಾಗ ಹಣೆಗೆ ಗಾಢವಾಗಿ ಚುಂಬಿಸಿ ಬಳಸಿದ್ದ ತೋಳನ್ನು ಮೆಲ್ಲಗೆ ಸರಿಸಲು ನೋಡಿದಳು. ಹಿಡಿತ ಬಿಗಿಯಾಗಿ ಇದ್ದದ್ದು ಗಮನಕ್ಕೆ ಬಂದಾಗ ನಿದ್ದೆಗಣ್ಣಿನಲ್ಲಿ ಯಾರಾದರೂ ಇಷ್ಟು ಜೋರಾಗಿ ಹಿಡಿದುಕೊಳ್ತಾರಾ? ಅಂದರೆ ನೀವು ಎಚ್ಚರವಾಗಿ ಇದ್ದೀರಾ ಕೇಳಿದಳು ಕಣ್ಣು ಮುಚ್ಚಿ ಮಲಗಿದವನನ್ನು ನೋಡುತ್ತಾ. ಗೌತಮ್, ಇದೆಲ್ಲ ನಿನ್ನ ತಲೆಗೆ ಚೆನ್ನಾಗಿ ಹೊಳೆಯುತ್ತದೆ. ಬಾಯಿ ಮುಚ್ಚಿಕೊಂಡು ಇಷ್ಟೊತ್ತು ಅದೇನೋ ಹೇಳ್ತಿದ್ಯಲ್ಲ ಹಾಗೆ ಹೇಳುತ್ತಾ ನಡುವೆ ಮುತ್ತು ಕೊಡುತ್ತಾ ಮಾತು ಮುಂದುವರಿಸು ಎಂದಿದ್ದ. ನಾನು ಹೇಳಿದೆಲ್ಲ ಕೇಳಿಸ್ಕೊಂಡ್ರಾ? ಮತ್ತೆ ಗಾಢವಾಗಿ ಮಲಗಿರುವಂತೆ ಕಣ್ರಿ. ಯಾಕೆ? ನಾನು ಎಚ್ಚರವಾಗಿದ್ದರೆ ನಿನ್ನ ಧ್ವನಿಗೆ ಜೀವ ಬರಲ್ವಾ? ಮಲಗಿದಾಗ ಮಾತ್ರ ಮಾತನಾಡ್ತೀಯ. ಇನ್ನು ಅದೇನೋ ನಿನ್ನ ಮನಸ್ಸಿನಲ್ಲಿದೆಯೋ ಹೇಳಿ ಹೋಗು. ಎಲ್ಲ ಹೇಳೋದಕ್ಕೆ ಆಗುತ್ತಾ? ಅವನದೇ ಮೇಲೆ ಬೆರಳಿನಿಂದ ಚಿತ್ತಾರ ಬಿಡಿಸುತ್ತಾ ಹೇಳಿದಳು. ತೆಗೆದು ಬಿಟ್ಟೆ ಅಂದರೆ ಹೇಳೋದು ಬಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ಏನು ಮಾಡ್ತೀಯ? ನನ್ನ ವಿಷಯ ನನಗೆ ತಾನೇ ಹೇಳಬೇಕು. ಸುಮ್ಮನೆ ಹೇಳು. ನೀವು ತುಂಬ ಇಷ್ಟೊಂದು ಗೊತ್ತಿರಲಿಲ್ಲ ಹೇಳಿ ಕೊರಳಲ್ಲಿ ಮುಖ ಒದಗಿಸಿದಳು. ನಿನ್ನ ತಲೆ ರಾತ್ರಿಯಿಂದ ನಿನ್ನ ಅರ್ಧಂಬರ್ಧ ಮಾತು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾಗದೆ ಸಾಯ್ತಾ ಇದ್ದೀನಿ. ಇನ್ನೊಂದು ಸಲ ಮಾತು ನುಂಗಿ ಮಾತನಾಡಿದರೆ ತೆಗೆದು ಬಾರಿಸ್ತೀನಿ. ಅದೇನು ಸರಿಯಾಗಿ ಹೇಳು. ಅದು ನೀವು ಅಷ್ಟೆಲ್ಲ ಮುದ್ದು ಮಾಡಿದ್ದು ನೆನಪಾಗಿ ನೀವು ತುಂಬ ರೇಗೋಲ್ಲ ಅಂದ್ಕೊಂಡಿದ್ದೆ. ಇಷ್ಟೊಂದು ಕೋಪ ಇನ್ನೂ ಹಾಗೇ ಇದೆ ಎಂದು ಗೊತ್ತಿರಲಿಲ್ಲ. ಇನ್ನು ಮುಂದೆ ಹೀಗೆಲ್ಲ ರೇಗೋಲ್ಲ ಅಂದುಕೊಂಡಿದ್ದನ್ನು ಹಾಗೆ ಹೇಳಿದ್ದು. ಅಂಥ ಕನಸೆಲ್ಲ ಕಾಣೋಕ್ಕೆ ಹೋಗಬೇಡ. ನೀನು ಮಾಡುವ ಎಡ್ವರ್ಡ್ ಕೆಲಸಗಳಿಗೆ ನಾನಿಷ್ಟು ತಾಳ್ಮೆಯಿಂದ ಇರುವುದೇ ಹೆಚ್ಚು. ಆದರೂ ಇನ್ಮೇಲೆ ಹೀಗೆಲ್ಲ ಕೂಗಾಡಲ್ಲ ಬಿಡು. ಪರವಾಗಿಲ್ಲ, ನನಗೇನು ಬೇಜಾರಾಗೋಲ್ಲ. ಯಾಕೆ ಬೈದರೆ ಬೇಜಾರಾಗಲ್ವಾ? ಅಭ್ಯಾಸ ಆಗಿದೆ. ನೀವು ಮನಸ್ಸಿನಿಂದ ಹಾಗೆ ರೇಗೋಲ್ಲ ಅಂತ ಗೊತ್ತು. ಏನೋ ಅಂದ್ಕೊಂಡಿದ್ದೆ ನಿನ್ನ ಅರ್ಥ ಮಾಡಿಕೊಂಡಿರೋದಕ್ಕೆ ಹೇಳುತ್ತಾ ಎದ್ದು ಅವಳತ್ತ ಬಾಗಿದವನು. ನಾಲಾಯಕ್, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್.
ಕಲ್ಪಿಸಿಯೂ ಕೊಂಡಿರಲಿಲ್ಲ. ನನ್ನ ಜೀವ ಕಣೆ ನೀನು, ನನ್ನ ಉಸಿರಲ್ಲಿ ಬೆರೆತು ಹೋಗಿದ್ಯಾ, ನನ್ನ ಪ್ರಪಂಚ ನನ್ನ ತೋಳಲ್ಲೇ ಇದೆ ಹೇಳುತ್ತಾ ಆನೆಗೆ ದೀರ್ಘವಾಗಿ ಚುಂಬಿಸಿದವನು. ನಂತರ ಮುಖವೆಲ್ಲ ಒಂದೇ ಉಸಿರಿಗೆ ಮುದ್ದಿಸಿದ. ಚಂದನ ಮೊದಲು ಸ್ಪಂದಿಸಿದರು, ನಂತರ ನೆನಪಾಗಿ ಬಿಡಿ ಹೋಗಬೇಕು ಎಂದಿದ್ದಳು. ಯಾಕೇನಾಯಿತು ಕೇಳಿದ. ಅದು ಎಲ್ಲರೂ ಪಕ್ಕದ ಮನೆಗೆ ಹೋಗಿದ್ದಾರೆ ಅಲ್ವಾ, ನಮ್ಮನೆಗೆ ಬಂದಿದ್ದರೆ ಬಾಗಿಲ ಬಳಿ ನಿಂತಿರ್ತಾರೆ, ಮುಂದಿನ ಬಾಗಿಲು ತೆಗೆಯಬೇಕಲ್ವಾ, ಇಷ್ಟು ಬೇಗ ಬಂದಿರಲ್ಲ ಅನಿಸುತ್ತೆ. ಸಮಯ ನೋಡಿದ್ದೀರಾ, ಅಲ್ಲಿ ನೋಡಿ, ಇದು ಯಾವಾಗ ಇಷ್ಟು ಮುಂದಕ್ಕೆ ಹೋಗೋದಕ್ಕೆ ಶುರುವಾಯಿತು. ತಡವಾಗಿ ಎಚ್ಚರವಾಗಿದ್ದು ನಾವು. ಸರಿ, ಸದ್ಯಕ್ಕೆ ನಿನ್ನ ಕಳಿಸೋಲ್ಲ, ಬಂದಿದ್ದಾರಾ ಫೋನ್ ಮಾಡಿ ವಿಚಾರಿಸು ಹೇಳಿ ತನ್ನ ಮೊಬೈಲ್ ಕೈಗೆ ಟಿಕ್ಕಿಸಿಕೊಂಡಿದ್ದ. ಅದನ್ನು ತೆಗೆದು ಪಕ್ಕಕ್ಕಿಟ್ಟವಳು. ಹೀಗೆ ಫೋನ್ ಮಾಡಿದರೆ ಅವರೇನು ಅಂದುಕೊಳ್ಳಲ್ಲ, ನಾನು ಎಲ್ಲಿ ಹೋಗ್ತೀನಿ, ನಿಮ್ಮವಳೆ, ನಿಮ್ಮ ಜೊತೆಯಲ್ಲಿ ಇರ್ತೀನಲ್ಲ, ಈಗ ಹೋಗ್ಲಾ? ನಿನಗೆ ಯಾವಾಗಲೂ ನನಗಿಂತ ಬೇರೆಯವರೇ ಹೆಚ್ಚು, ಗೆಟ್ ಔಟ್, ಮತ್ತೆ ಬರಬೇಡ. ಪಕ್ಕಕ್ಕೆ ಹೊರಳಿ ಮೊಬೈಲ್ ಕೈಗೆತ್ತುಕೊಂಡಿದ್ದ. ಚಂದನ ತಾನೇ ಕೊರಳು ಬಳಸಿದವಳು. ನೀವೆಲ್ಲರಿಗಿಂತ ಹೆಚ್ಚು ಅಂತ ಹೇಳಿದ್ದೇನೆ, ಮತ್ತೆ ಯಾಕೆ ಹೀಗೆಲ್ಲ ಮಾತಾಡ್ತೀರಾ, ನೀವು ಬೇಡ ಎಂದರೆ ಹೋಗಲ್ಲ ಹೇಳಿ, ಅವನಿಗೆ ಹೊರಗಿದ್ದಳು. ಮಂಕಾದವಳ ಮುಖ ಗಮನಿಸಿದವನು. ಸುಮ್ಮನೆ ಹೇಳಿದ್ದು, ಒಮ್ಮೊಮ್ಮೆ ಏನಾಗುತ್ತೆ ಎಂದು ನನಗೆ ಅರ್ಥವಾಗಲ್ಲ. ಸರಿ, ಹೋಗಿ ನೋಡು, ಹಾಗೆ ಅಲ್ಲೇ ಉಳಿದು ಬಿಡಬೇಡ, ಬೇಗ ಬಾ. ಮುಂಗುರುಳು ಕಿವಿಯ ಹಿಂಭಾಗಕ್ಕೆ ಸೇರಿಸಿ ಕೆನ್ನೆಗೆ ಮುತ್ತಿಟ್ಟು ಕಳುಹಿಸಿಕೊಟ್ಟಿದ್ದ. ಬಾಗಿಲ ಕಡೆ ನಡೆದ ಚಂದನ ತಿರುಗಿ ನೋಡಿದ್ಲು. ಹೀಗೆಲ್ಲ ನೋಡಿದರೆ ನಿಂಗೆ ಕಷ್ಟ, ಸುಮ್ಮನೆ ತೆಪ್ಪಗೆ ಹೋಗು. ಅವನ ಮಾತಿಗೆ ನಕ್ಕವಳು ಹೊರಗೆ ನಡೆದಿದ್ಲು. ಹಿಡಿಯಟ್, ಎಷ್ಟು ಹಚ್ಚಿಕೊಂಡಿದ್ದಾಳೆ, ಮುಂದೆ ಹೀಗೆಲ್ಲ ನನ್ನ ತಲೆ ಕೆಡಿಸ್ತಾಳೆ ಎಂದುಕೊಂಡೇ ಇರಲಿಲ್ಲ ಎಂದುಕೊಂಡವನು ರಾತ್ರಿಯ ಕ್ಷಣಗಳ ನೆನೆದು ರೋಮಾಂಚನಗೊಂಡರು. ಎದ್ದು ಬಂದು ತನ್ನ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದ. ಬಾಗಿಲು ತೆರೆದ ಚಂದನ ಹೊರಗಡೆ ಕಣ್ಣಾಡಿಸಿದವಳು. ತೋಟದಲ್ಲಿ ಹೂ ಬಿಡಿಸ್ತಿದ್ದ ಚಿನ್ನಯ್ಯ ಸರೋಜಮ್ಮನವರನ್ನು ನೋಡಿ, ಅತ್ತೆ, ಅಮ್ಮ, ಅತ್ತಿಗೆ ಯಾರು ಬರಲಿಲ್ವಾ ಕೇಳಿದ್ಲು. ಅವಳ ಬಳಿ ಬಂದ ಸರೋಜಮ್ಮನವರು ಬಾಗಿಲು ತೆರೆದ ಮೇಲೆ ಬಂದು ಹೇಳಿ ಬರ್ತೀವಿ ಎಂದಿದ್ದಾರೆ, ಹೋಗಿ ಕರೆದು ಬರ್ತೀನಿ, ನೀನು ಸ್ನಾನಕ್ಕೆ ಹೋಗಬೇಕಂತೆ, ನೀನು ಬರುವಷ್ಟರಲ್ಲೇ ಮನೆ ಗುಡಿಸಿ ಹೊರಸಿ ಬಿಡ್ತೀನಿ, ದೀಪ ಹಚ್ಚಿ ಗಂಡ ಹೆಂಡತಿ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಂತರ ಮನೆಗೆ ಬಂದು ಸಿಹಿ ತಿನ್ನಿ, ಹೊಸದಾಗಿ ಜೀವನ ಶುರು ಮಾಡಿದ್ದೀರಾ ಎಂದಿದ್ದರು. ಅವರ ಮಾತು ಕೇಳುತ್ತಲೇ ಚಂದನಗೆ ಅರ್ಥವಾಗಿತ್ತು. ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಏನೇ ಹುಡುಗಿ, ಕೆನ್ನೆ ಎಲ್ಲ ಎಷ್ಟು ಕೆಂಪಾಗಿದೆ ಎಂದಾಗ ಚಂದನ ಅಲ್ಲಿ ನಿಲ್ಲದೆ ತಿರುಗಿ ಮನೆಯೊಳಗೆ ಓಡಿ ಬಂದಿದ್ದಳು. ಬಂದವಳು ನೇರ ನಿಂತಿದ್ದು ತನ್ನ ರೂಮಿನಲ್ಲಿ. ಎದೆಸಿರು ಬಿಡುತ್ತಿದ್ದವಳ ನೋಡಿ, ಯಾಕೆ ಏನಾಯಿತು, ಓಡಾಡಿದರೆ ತೀರ ಮೆಲ್ಲಗೆ ಆಮೆಯಂತೆ ಓಡಾಡ್ತೀಯ, ಇಲ್ಲ ಹೀಗೆ ಓಡ್ತೀಯ, ಹೆಚ್ಚು ಕಡಿಮೆ ಮೊದಲಂತೆ ರೇಗಿದಂತೆ ಹೇಳಿದ. ಏನೂ ಇಲ್ಲ, ನಾನು ಸ್ನಾನಕ್ಕೆ ಹೋಗ್ತೀನಿ, ಯಾಕೆ ಅವಸರ, ಎಲ್ಲರೂ ಬಂದಿದ್ದಾರಾ ಕೇಳಿದ್ದ. ಅದು ಚಿನ್ನಯ್ಯ ಸರೋಜಮ್ಮ ಆಂಟಿ ಬಂದಿದ್ದರು, ನಾನು ಎದ್ದಿದ್ರೆ ಹೋಗಿ ಅವರನ್ನೆಲ್ಲ ಕರೀತೇನೆ ಅಂತ ಹೇಳಿದರು. ಹಾಗೆ ನಾನು ಸ್ನಾನ ಮಾಡಿ ದೇವರ ಮನೆಯಲ್ಲಿ ದೀಪ ಹಚ್ಚಬೇಕಂತೆ, ನಂತರ ನಾವಿಬ್ಬರು ದೇವಸ್ಥಾನಕ್ಕೆ ಹೋಗಿ ಬರಬೇಕಂತೆ, ಮನೆಗೆ ಬಂದು ಸಿಹಿ ತಿನ್ನಬೇಕು, ಹೊಸ ಜೀವನ ಶುರು ಮಾಡಿದ್ದೀರಾ, ಎಲ್ಲ ಒಳ್ಳೆಯದಾಗಲಿ ಎಂದಿದ್ದಳು. ಎದ್ದು ಬಂದ ಗೌತಮ್ ಮತ್ತಿನ್ನೇನು ಹೇಳಿದ್ರು ಅನುಮಾನದಿಂದ ಕೇಳಿದ್ದ. ಯಾಕೆ ಹುಡುಗಿ ಕೆನ್ನೆಯಲ್ಲೆಷ್ಟು ಕೆಂಪಾಗಿದೆ ಎಂದರು. ಅವರಿಗೆ ಯಾಕಂತೆ ನಿನ್ನ ಕೆನ್ನೆಯ ಚಿಂತೆ, ಅವ್ರು ನಿನ್ನ ಜೊತೆ ಮಾತನಾಡಿದ್ದು ನೋಡಿದರೆ ಮನೆಯವ್ರಿಗೆಲ್ಲ ವಿಷಯ ತಿಳಿದಿದೆ ಅನಿಸುತ್ತೆ. ಹೌದು, ಅವರು ಹೇಳಿದ್ದು, ನನ್ನನ್ನೊಂದು ರೀತಿಯಾಗಿ ನೋಡಿದ್ದು ನೆನಪಿಸಿಕೊಂಡ್ರೆ ಅವರಿಗೆ ವಿಷಯ ತಿಳಿದಿದೆ ಅನಿಸುತ್ತೆ. ಅವರಿಗೆ ಗೊತ್ತಾಯಿತು ನಮ್ಮ ಫಸ್ಟ್ ನೈಟ್ ಆಗಿದೆ ಎಂದು. ಆ ಇಡಿಯಟ್ ರಮೇಶ್ ಬರಲಿ ಅಂದರೆ ಎಲ್ಲರೂ ರಾತ್ರಿ ಗೊತ್ತಾಗಿಯೇ ಮನೆಯಿಂದ ಹೊರಗೆ ಹೋಗಿದ್ದಾರೆ ಎನಿಸ್ತದೆ. ನಾನು ಹೊರಗೆ ಯಾವುದಾದ್ರೂ ಹೋಟೆಲ್ನಲ್ಲಿ ಅರೇಂಜ್ ಮಾಡಿಸ್ಬೇಕಾಗಿತ್ತು. ಈಗ ಆಗಿರೋದನ್ನು ಬದಲಾಯಿಸೋದಕ್ಕೆ ಆಗೋಲ್ಲ ಅಲ್ವಾ, ಆದರೂ ಎಲ್ಲರ ಎದುರಿಗೆ ಹೋಗಲು ಮುಜುಗರ ಆಗ್ತದೆ, ಹಾಗಂತ ಹೋಗದೆ ಒಳಗೆ ಇರುವುದಕ್ಕೆ ಆಗುತ್ತಾ. ಈಗ ಅತ್ತೆ ಬಂದು ಕರೆದರೆ ಬೇಗ ಸ್ನಾನ ಮಾಡಿ ಬರ್ತೀನಿ, ಈ ಶಾಸ್ತ್ರಗಳೆಲ್ಲ ಬೇಕಾಗಿತ್ತಾ ಎಂದಿದ್ದ. ಕಬೋರ್ಡ್ ಕಡೆ ನಡೆದವಳು ಸೀರೆಗಳ ಆಯ್ಕೆಗೆ ನಿಂತಾಗ ಹಿಂದೆ ಬಂದು ನಿಂತವನು ತಾನೇ ಆರಿಸಿಕೊಟ್ಟಿದ್ದ. ಇದು ನಿನಗೆ ಇಷ್ಟ ಇಲ್ಲ ಅಲ್ವಾ ಕೇಳಿದ್ಲು. ಆಗ ಕಷ್ಟ ಆಗ್ತಾಯಿತ್ತು, ಈಗ ಆ ಸಮಸ್ಯೆ ಇಲ್ವಲ್ಲ. ಅರ್ಥವಾದಾಗ ನಕ್ಕು ಅಲ್ಲಿಂದ ಸರಿದಿದ್ಲು. ಸರೋಜಮ್ಮನವರು ಹೋಗಿ ತಿಳಿಸುತ್ತಲೇ ಎಲ್ಲರೂ ಮನೆಗೆ ಬಂದಿದ್ದರು. ಮನೆಯಲ್ಲಿ ಆಗಲೇ ಮಾತುಕತೆ. ರಾತ್ರಿ ತಾವು ನೋಡಿದ್ದ ಮದುವೆ ವಿಡಿಯೋಗಳ ಬಗ್ಗೆ ಮಾತುಗಳು ಶುರುವಾಗಿತ್ತು. ಕೃಷ್ಣ ಪ್ರಸಾದ್ ಅವರು ಆ ನಿಹಾರ್ ಎಲ್ಲ ಹಾಳು ಮಾಡಿಬಿಟ್ಟ, ಎಲ್ಲ ಅಚ್ಚುಕಟ್ಟಾಗಿ ನಡೆದಿದ್ದರೆ ಸಂಪ್ರದಾಯದ ಪ್ರಕಾರ ನೀವು ಬಂದು ಚಂದನನ್ನು ಹೆಣ್ಣು ಕೇಳಿ ನಾವು ಮುಂದೆ ನಿಂತು ಮದುವೆ ಮಾಡಿಕೊಟ್ಟಿದ್ರೆ ರಿಸೆಪ್ಷನ್ ವಿಡಿಯೋ ಕೂಡ ಇರ್ತಿತ್ತು.
ಹಾಗೆ ದಾರಿ ಸಮಯದಲ್ಲಿ ಇನ್ನೂ ಸಂಭ್ರಮ ಶಾಸ್ತ್ರಗಳು ಎಲ್ಲ ಇರ್ತಿದ್ದವು ಎಂದಿದ್ದರು. ಇಂದ್ರಾಣಿ ಅವರು, ನಾವು ಕೂಡ ಮದುವೆ ಶಾಪಿಂಗ್ ಅದು ಇದು ಎಂದು ತುಂಬ ಓಡಾಡ್ತಿದ್ದೆವು. ಹೋಗಲೇ ಬಿಡಿ, ಆ ಆಸೆಯನ್ನೆಲ್ಲ ಗೌತಮ್ ರಿಸೆಪ್ಷನ್ನಲ್ಲಿ ನೆರವೇರಿಸಿಕೊಂಡೆವಲ್ಲ ಎಂದಿದ್ದರು. ಗೇನ ಸೊಪ್ಪು ಹಿಡಿದು ಅಡುಗೆ ಮನೆ ಕಡೆಗೆ ನಡೆದ ಚಿನ್ನಯ್ಯನಿಗೆ ಸಜ್ಜಿಗೆಗೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ಒಂದು ಕಡೆಗೆ ತೆಗೆದು ಬಿಡಿ, ಚಂದನ ಕೈಯಲ್ಲಿ ಸಿಹಿ ಮಾಡಿಸೋಣ ಎಂದಿದ್ದರು. ಸರೋಜಮ್ಮನವರು ಆಗಲೇ ಮನೆ ಗುಡಿಸಿ ಒರೆಸಿ ಒಂದು ಬುಟ್ಟಿ ತುಂಬ ಹೂ ತಂದು ದೇವರ ಮನೆ ಮುಂದೆ ಇಟ್ಟವರು. ಪೂಜೆ ಬುಟ್ಟಿ ರೆಡಿ ಮಾಡಿದರೆ ಆಯಿತು ಎಂದಿದ್ದರು. ಪಾವನೆ ಪ್ರಕೃತಿಯನ್ನು ಶಾಲೆಗೆ ರೆಡಿ ಮಾಡಿ ಕರೆತಂದವಳು ವ್ಯಾನ್ ಅವರಿಗೆ ಫೋನ್ ಮಾಡಿ ಈ ಕಡೆಗೆ ಬಂದು ಹೋಗಲು ಹೇಳಿದ್ದೀನಿ ಎಂದಿದ್ದಳು. ಮಹೇಂದ್ರ ಅವರು ಆದಿಯನ್ನು ಎತ್ತಿಕೊಂಡು ಆಟವಾಡಿಸ್ತಾ ಅವರ ಮಾತುಗಳಲ್ಲೇ ಭಾಗವಹಿಸಿದ್ದರು. ಮೊಬೈಲ್ನಲ್ಲಿ ಮ್ಯಾನೇಜರ್ ಜೊತೆ ಮಾತನಾಡುತ್ತಾ ನಿಂತಿದ್ದ ಗೌತಮ್ ಬಾಗಿಲ ಸದ್ದಿಗೆ ತಿರುಗಿ ನೋಡಿದ್ದ. ತೊಳೆದ ಮುತ್ತನ್ನು ನಾಚಿಸುವಂಥ ಮೈಯ ಹೊಳಪಿಗೆ ದಂಗಾಗಿದ್ದ. ಆಮೇಲೆ ಕಾಲ್ ಮಾಡ್ತೀನಿ, ಮಧ್ಯಾಹ್ನಕ್ಕೆಲ್ಲ ಅಲ್ಲಿಗೆ ಬರ್ತೀನಿ, ಡೋಂಟ್ ವರಿ ಹೇಳಿ ಕರೆ ತುಂಡರಿಸಿ ಅವಳತ್ತ ನೋಡುತ್ತಾ ಬಳಿ ಬಂದವನು ನಾಲಾಯಕ್ ಎನ್ನುತ್ತಾ ಕೈ ಚಾಚುತ್ತಿದ್ದಂತೆ ಹಿಂದೆ ಸರಿದ ಚಂದನ, ನೀ ಸ್ನಾನ ಮಾಡಿಲ್ಲ, ಬೇಗ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕಲ್ಲ, ಹೀಗೆಲ್ಲ ಮುಟ್ಬಾರ್ದು ಎಂದಿದ್ದಳು. ಕೋಪದಿಂದ ನೋಡಿದವನು, ನಿನ್ನ ತಲೆ, ನಿಜವಾಗಿ ನೀನು ಬೇರೆ ಸೀರೆ ಹುಟ್ಟಿದ್ರೆ ಆಗ್ತಾಯಿತ್ತು, ಇದೇ ಆಗೋಯ್ತು ಹೇಳಿ ಹಿಂದೆ ಸರಿದು ಮುದುರಿ ನಿಂತವಳ ನೋಡಿ ಯಾವುದೋ ಕಾಲದಲ್ಲಿ ಇರಬೇಕಾಗಿತ್ತು. ಅಸಮಾಧಾನದಿಂದ ಹೇಳಿ, ಹೋಗಲಿ ನೀನನ್ನು ಮುಟ್ಬಹುದೇ ಕೇಳಿದ್ದ. ಎರಡು ಒಂದೇ ಅಲ್ವಾ, ಅಷ್ಟು ದೊಡ್ಡ ಬಿಸ್ನೆಸ್ ನಡೆಸ್ತೀರಾ, ಇದು ಗೊತ್ತಾಗಲ್ವಾ ಕೇಳಿದ್ದಳು. ನಿಜವಾಗಿಯೂ ಇದು ಕರ್ಮನೇ, ಮುಂದೆ ಒಂದಿನ ನಿನ್ನಿಂದ ಬುದ್ಧಿ ಹೇಳಿಸ್ಕೊಳ್ಬೇಕಾದ ಸಂದರ್ಭ ಬರ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ದೇವಸ್ಥಾನದಿಂದ ಬಂದಮೇಲೆ ಒಂದೇ ಒಂದು ಕಾರಣ ಹೇಳಿದ್ರು ಚೆನ್ನಾಗಿರಲ್ಲ ಹೇಳಿ ಅಲ್ಲಿಂದ ನಡೆದಿದ್ದ. ಅವನ ಆ ದಿನದ ಕೋಪ ಹಿಂದಕ್ಕಿಂತ ಹೆಚ್ಚು ಇಷ್ಟವಾಗಿತ್ತು. ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಿಂತು ಅಲಂಕರಿಸಿಕೊಂಡವಳು, ಮಲ್ಲಿಗೆ ಮುಡಿದ್ರೆ ಚೆನ್ನಾಗಿರುತ್ತೆ, ಇವರ ಕೈಯಲ್ಲಿ ಹೊರಗೆ ಕೊಡಿಸಿಕೊಳ್ಬೇಕು, ನಾನು ಮಲ್ಲಿಗೆ ಮುಡಿದ್ರೆ ಅವ್ರಿಗೆ ಇನ್ನೂ ಇಷ್ಟವಾಗ್ತದೆ ಹೇಳಿಕೊಂಡು ಹೊರಗೆ ಬಂದಿದ್ಲು. ಹಾಲ್ ಕಡೆಗೆ ಬರುತ್ತಲೇ ಅವಳ ಹೆಜ್ಜೆಗಳು ತಡವರಿಸಿದವು. ಯಾಕೋ ಎಲ್ಲರ ನೋಟ ಎದುರಿಸಲು ಮುಜುಗರವಾದಂತೆ ಎನಿಸಿತು. ಅವಳ ನಡಿಗೆ ಎಲ್ಲರ ಮುಖದಲ್ಲೂ ನಗು ಮೂಡಿತು. ಇಂದ್ರಾಣಿ ಅವರು ಅವಳ ಸಂಕೋಚ ಕಡಿಮೆ ಮಾಡಲು, ಚೆಂದು ಹೂ ಮುಡಿಸಿ ದೇವರ ಮನೆಯಲ್ಲಿ ದೀಪ ಹಚ್ಚಿಬಿಡು, ಹಾಗೆ ಎಂದು ನೀನೇ ಸಜ್ಜಿಗೆ ಮಾಡು, ಗೌತಮ್ ಸ್ನಾನಕ್ಕೆ ಹೋಗಿದ್ದಾನಾ ಎಂದಿದ್ದರು. ಹೌದು ಅತ್ತೆ ಹೇಳಿದವಳು ದೇವರ ಮನೆ ಸೇರಿದಳು. ದೇವರ ಮುಂದೆ ದೀಪ ಹಚ್ಚಿ ಕಣ್ಮುಚ್ಚಿ ನಿಂತವಳು. ಅವರಿಗೇನು ಸಮಸ್ಯೆಗಳು ಬಾರದಿರಲಿ, ಅವರ ಸಂತೋಷದಲ್ಲಿ ನನ್ನ ಸಂತೋಷ ನೋಡಲು ಬಯಸುತ್ತೇನೆ ಹೇಳಿಕೊಂಡು ಕೈ ಮುಗಿದಿದ್ದಳು. ಅಡುಗೆ ಮನೆಗೆ ಬಂದಾಗ ಸರೋಜಮ್ಮನವರು ಕಾಫಿ ಇಟ್ಟು ಕೊಡ್ತೇನೆ ಎಂದಿದ್ದರು. ಬೇಡ ಆಂಟಿ, ಸಜ್ಜಿಗೆ ಮಾಡಿಬಿಡ್ತೇನೆ, ಅವ್ರು ಬಂದ ನಂತರ ದೇವಸ್ಥಾನಕ್ಕೆ ಹೋಗಿ ಬಂದು ಅವರ ಜೊತೆ ತೆಗೆದುಕೊಳ್ಳುತ್ತೇನೆ ಎಂದವಳು. ಚಿನ್ನಯ್ಯ ತೆಗೆದಿಟ್ಟಿದ್ದ ರವೆಯನ್ನು ಬಾಂಡ್ಲಿಗೆ ಹಾಕಿ ಸ್ಟವ್ ಹಚ್ಚಿದಳು. ಮನೆಯ ತುಂಬೆಲ್ಲ ಸಜ್ಜಿಗೆಗೆ ಹಾಕಿದ್ದ ಏಲಕ್ಕಿ ತುಪ್ಪದ ಹದವಾದ ಗಮಾಲು ಹರಡಿತ್ತು. ರೂಮಿನ ಬಾಗಿಲಿನ ಸದ್ದಿಗೆ ಎಲ್ಲರೂ ಅತ್ತ ನೋಡಿದರು. ಬಂದು ನಿಂತ ಗೌತಮ್ನನ್ನು ನೋಡುತ್ತಿದ್ದಂತೆ ಒಬ್ಬರಿಗೊಬ್ಬರು ಎಲ್ಲ ಮುಖ ನೋಡಿಕೊಂಡಿದ್ದರು. ಯಾರಿಗೂ ಏನು ಹೇಳಬೇಕೆನ್ನುವುದೇ ತೋಚಲಿಲ್ಲ. ಮಹೇಂದ್ರ ಅವರಂತೂ ತಮ್ಮ ಕಣ್ಣುಗಳನ್ನು ತಾವೇ ನಂಬದಾಗಿದ್ದರು. ಮೊದಲಿನಿಂದ ಹೆಚ್ಚಾಗಿ ಅವರೇ ಅವನನ್ನು ನೋಡಿದ್ದ ಕಾರಣ. ಅಡುಗೆ ಮನೆಯಿಂದ ಏನೋ ಕೇಳಲು ಹೊರಬಂದ ಚಿನ್ನಯ್ಯ ಗೌತಮ್ನ ನೋಡಿ ಕೇಳಬೇಕು ಎಂದಿದ್ದ ವಿಷಯವನ್ನು ಮರೆತು ನಿಂತು ಬಿಟ್ಟರೆ ರಮೇಶ್ ಅಂತ ಅವನ ನೋಡುತ್ತಲೇ ಹೆಚ್ಚು ಕಡಿಮೆ ಮೈ ಗಾಡ್, ಗೌತಮ್ ನೀನಾಯ್ದು ಎಂದು ಜೋರಾಗಿ ಕೂಗಿದ್ದ. ಚಂದನ, ಚಿನ್ನಯ್ಯ ಅಂಕಲ್ ಇನ್ನೂ ಬರಲೇ ಇಲ್ವಲ್ಲ ಎಂದುಕೊಂಡು ಅಡುಗೆ ಮನೆಯಿಂದ ಬಂದವಳ ಕೈಯಲ್ಲಿದ್ದ ಸೌಟು ಎದುರಿಗೆ ನಿಂತಿದ್ದ ಗೌತಮ್ನನ್ನು ನೋಡುತ್ತಲೇ ನೆಲ ಸೇರಿತು. ನಾನು ನೋಡ್ತಾ ಇರುವುದು ನಿಜನಾ ಎಂದು ನಂಬದವಳಂತೆ ಹಾಗೇ ನೋಡುತ್ತಾ ನಿಂತು ಬಿಟ್ಟವಳು. ಇವ್ರಿಗೆ ಏನಾಯಿತು ಇದ್ದಕ್ಕಿದ್ದಾಗೆ? ನಾನು ರೂಮಿನಿಂದ ಬರುವಾಗ ಕೂಡ ಚೆನ್ನಾಗಿದ್ರಲ್ಲ ಎಂದುಕೊಂಡು ನೋಡುತ್ತಾ ನಿಂತವಳು ಎಚ್ಚೆತ್ತು. ರೀ ಏನ್ರಿ ಇದು ಎಂದಿದ್ದಳು. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ.